ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮವರಾನನೆ. ಶ್ರೋತೃಗಳಿಗೆ ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ ಪ್ರಹಸ್ತನು ರಾವಣನ ಆಜ್ಞೆಯಂತೆ ವಿಶಾಲವಾದ ಸೈನ್ಯದೊಡನೆ ಯುದ್ಧಕ್ಕೆ ಹೊರಟುದು ಎಂಬ 57ನೆಯ ಸರ್ಗಕ್ಕೆ ಸ್ವಾಗತ. ಅಕಂಪನ ವಧಂ ಶ್ರುತ್ವಾ ಕ್ರುದ್ಧೋ ವೈ ರಾಕ್ಷಸೇಶ್ವರಃ ಕಿಂಚಿದ್ದೀನ ಮುಖಶ್ಚಾಪಿ ಸಚಿವಾಂಸ್ತಾನುದೈಕ್ಷತ. ಅಕಂಪನನ ವಧೆಯ ವಾರ್ತೆಯನ್ನು ಕೇಳಿದ ರಾವಣನು ಕ್ರುದ್ಧನಾದನು. ಅವನ ಮುಖದಲ್ಲಿ ಸ್ವಲ್ಪ ದೀನತೆಯು ಮೂಡಿದ್ದಿತು. ತನ್ನ ಸುತ್ತಲೂ ಕುಳಿತಿದ್ದ ಸಚಿವರ ಕಡೆಗೆ ನೋಡಿದನು. ಮುಹೂರ್ತ ಕಾಲದವರೆಗೆ ರಾವಣನು ಮುಂದೇನು ಮಾಡಬೇಕೆಂಬುದರ ಬಗೆಗೆ ತನ್ನಲ್ಲಿಯೇ ಯೋಚಿಸುತ್ತಿದ್ದು ಅನಂತರ ಸಚಿವರೊಡನೆಯೂ ವಿಚಾರ ವಿನಿಮಯ ಮಾಡಿಕೊಂಡನು. ಸೈನಿಕರ ಸ್ಥೈರ್ಯವನ್ನು ತಿಳಿಯುವ ಸಲುವಾಗಿ ಬೆಳಗಿನ ಸಮಯದಲ್ಲಿ ಲಂಕೆಯಲ್ಲಿದ್ದ ಎಲ್ಲ ಸೇನಾ ತುಕಡಿಗಳನ್ನು ವೀಕ್ಷಿಸಲು ಹೊರಟನು. ರಾಕ್ಷಸರ ಸಮೂಹಗಳಿಂದ ರಕ್ಷಿಸಲ್ಪಡುತ್ತಿದ್ದ ಅನೇಕ ಸೇನಾ ಸಮೂಹಗಳಿಂದ ಸಮಾವೃತವಾಗಿದ್ದ ಧ್ವಜ ಪತಾಕೆಗಳ ಮಾಲೆಯಿಂದ ಸಮಲಂಕೃತವಾಗಿದ್ದ ಲಂಕಾಪಟ್ಟಣವನ್ನು ನೋಡುತ್ತಾ ಹೋದನು. ಲಂಕಾಪಟ್ಟಣವು ಶತ್ರುಗಳಿಂದ ಆಕ್ರಮಿಸಲ್ಪಟ್ಟಿರುವುದನ್ನು ನೋಡಿ ಹಿತೈಷಿಯು ಯುದ್ಧ ತಜ್ಞನೂ ಆಗಿದ್ದ ಪ್ರಹಸ್ತನಿಗೆ ಸಮಯೋಚಿತವಾದ ಈ ಮಾತನ್ನು ಹೇಳಿದನು. ಯುದ್ಧ ವಿಶಾರದನೆ ಪ್ರಹಸ್ತ, ನಗರಕ್ಕೆ ಅತ್ಯಂತ ಸಮೀಪದಲ್ಲಿಯೇ ಶತ್ರುಗಳು ಬೀಡುಬಿಟ್ಟಿದ್ದಾರೆ. ಇದರಿಂದ ನಗರದ ಪ್ರಜೆಗಳಿಗೆ ಅತ್ಯಂತ ಪೀಡೆಯುಂಟಾಗಿದೆ. ಶತ್ರುವಿನೊಡನೆ ಯುದ್ಧ ಮಾಡಲು ಬೇರೆ ಯಾರು ಹೋದರೂ ಲಂಕಾಪಟ್ಟಣದ ಬಿಡುಗಡೆಯಾಗುವುದಿಲ್ಲವೆಂದು ನಾನು ಭಾವಿಸಿದ್ದೇನೆ. ನಾನಾಗಲಿ, ಕುಂಭಕರ್ಣನಾಗಲಿ, ಸೇನಾಪತಿಯಾದ ನೀನಾಗಲಿ, ಇಂದ್ರಜಿತುವಾಗಲಿ, ನಿಕುಂಭನಾಗಲಿ ಮಹಾಯುದ್ಧದ ಭಾರವನ್ನು ವಹಿಸಬಲ್ಲೆವು. ಆದುದರಿಂದ ನೀನು ಈಗಲೇ ಸೇನಾ ಸಮೇತನಾಗಿ ಯುದ್ಧದಲ್ಲಿ ಜಯಗಳಿಸಲು ವಾನರರಿರುವೆಡೆಗೆ ಶೀಘ್ರವೇ ಪ್ರಯಾಣ ಮಾಡು. ನೀನು ಇಲ್ಲಿಂದ ಹೊರಡುತ್ತಲೇ ವಾನರ ಸೈನ್ಯವು ವಿಚಲಿತವಾಗುತ್ತದೆ. ಗರ್ಜನೆ ಮಾಡುವ ರಾಕ್ಷಸೇಂದ್ರನ ಸಿಂಹದ ಗರ್ಜನೆಯನ್ನು ಕೇಳಿದೊಡನೆಯೇ ಅದು ಓಡಿಯೇ ಹೋಗುತ್ತದೆ. ವಾನರರು ಯಾವಾಗಲೂ ಚಪಲರು, ನೀತಿ ನಿಯಮಗಳಿಲ್ಲದವರು, ಚಂಚಲ ಚಿತ್ತರು. ಸಿಂಹ ಗರ್ಜನೆಯನ್ನು ಆನೆಗಳು ಸಹಿಸಿಕೊಳ್ಳಲು ಶಕ್ಯವಾಗದಿರುವಂತೆಯೇ ನಿನ್ನ ಗರ್ಜನೆಯನ್ನು ವಾನರರು ಸಹಿಸಿಕೊಳ್ಳಲಾರರು. ವಾನರ ಸೈನಿಕರು ಪಲಾಯನ ಮಾಡಿದ ನಂತರ ನಿರಾಶ್ರಯರಾಗುವ ರಾಮಲಕ್ಷ್ಮಣರು ನಿನ್ನ ವಶರಾಗುತ್ತಾರೆ. ಆಪತ್ ಸಂಶಯಿತ ಶ್ರೇಯೋ ನಾತ್ರ ನಿಸ್ಸಂಶಯೀಕೃತ ಪ್ರತಿಲೋಮಾನುಲೋಮಂ ವಾ ಯದ್ವಾನೋ ಮನ್ಯಸೇಹಿತಂ. ಯುದ್ಧದಲ್ಲಿ ವಿಪತ್ತು ಸಂದಿಗ್ಧವಾಗಿರುತ್ತದೆ. ಯುದ್ಧದಲ್ಲಿ ಮರಣ ಹೊಂದದೆಯೋ ಇರಬಹುದು. ಮರಣವು ಸಂದಿಗ್ಧವಾದರೂ ಯುದ್ಧ ಮಾಡುವುದೇ ಶ್ರೇಯಸ್ಕರ. ಏಕೆಂದರೆ ಯುದ್ಧದಲ್ಲಿ ಮರಣ ಹೊಂದುವುದು ಶ್ರೇಯಸ್ಕರವಾದುದು. ಸಂಶಯರಹಿತವಾಗಿ ಮಾಡಲ್ಪಟ್ಟ ಆಪತ್ತು ಶ್ರೇಯಸ್ಕರವಲ್ಲ. ಆಪತ್ತು ಮತ್ತು ಮೃತ್ಯುವು ನಿಸ್ಸಂಶಯವಾಗಬೇಕಾದರೆ ಯುದ್ಧ ಮಾಡಕೂಡದು. ಯುದ್ಧ ಮಾಡದಿದ್ದರೆ ತಾತ್ಕಾಲಿಕವಾಗಿ ಮರಣವು ಸಂಭವಿಸುವುದಿಲ್ಲವೆಂಬುದು ನಿಜ. ಆದರೆ ಮರಣವು ಯಾವಾಗಲೂ ತಪ್ಪಿದ್ದಲ್ಲ. ಆದರೆ ವೀರನಾದವನಿಗೆ ಸ್ವಾಭಾವಿಕವಾದ ಮರಣಕ್ಕಿಂತಲೂ ಯುದ್ಧದಲ್ಲಿ ಮರಣ ಹೊಂದುವುದೇ ಶ್ರೇಯಸ್ಕರ. ಆದುದರಿಂದ ಯುದ್ಧದಲ್ಲಿ ಮರಣವಾಗಬಹುದಾದರೂ ಯುದ್ಧ ಮಾಡುವುದೇ ಶ್ರೇಯಸ್ಕರವೆಂಬುದು ನನ್ನ ಅಭಿಮತವಾಗಿದೆ. ಈ ನನ್ನ ಅಭಿಪ್ರಾಯಕ್ಕೆ ನಿನ್ನ ಪ್ರತಿಕೂಲವಾದ ಅಭಿಪ್ರಾಯವಿದ್ದರೂ ಸ್ಪಷ್ಟವಾಗಿ ಹೇಳು, ಸಹಮತವಿದ್ದರೂ ಹೇಳು. ಒಟ್ಟಿನಲ್ಲಿ ಈಗ ನಮಗೆ ಈ ಸಮಯದಲ್ಲಿ ಯಾವುದು ಹಿತವೆಂದು ಭಾವಿಸುವೆಯೋ ಅದನ್ನು ಸ್ಪಷ್ಟಪಡಿಸು. ರಾವಣನು ಹೀಗೆ ಹೇಳಲು ಅಸುರೇಂದ್ರನಾದ ಬಲಿಚಕ್ರವರ್ತಿಗೆ ಶುಕ್ರಾಚಾರ್ಯನು ಸಲಹೆ ನೀಡಿದಂತೆ ವಾಹಿನಿಪತಿಯಾದ ಪ್ರಹಸ್ತನು ರಾವಣನಿಗೆ ಹೇಳಿದನು. ಮಹಾರಾಜ, ನಾವೆಲ್ಲರೂ ಕುಶಲಿಗಳಾದ ಮಂತ್ರಿಗಳೊಡನೆ ಈ ವಿಚಾರವನ್ನು ಹಿಂದೆಯೇ ಪ್ರಸ್ತಾಪ ಮಾಡಿದ್ದೇವೆ. ಹಾಗೆ ಸಮಾಲೋಚಿಸಿದಾಗ ನಮ್ಮ ಏಕಾಭಿಪ್ರಾಯವು ಸಿದ್ಧವಾಗಲಿಲ್ಲ. ವಿವಾದವೇ ಉಂಟಾಯಿತು. ಪ್ರಧಾನೇನ ತು ಸೀತಾಯ ಶ್ರೇಯೋ ವ್ಯವಸಿತಂ ಮಯ ಅಪ್ರಧಾನೇ ಪುನರ್ಯುದ್ಧಂ ದೃಷ್ಟಮೇತತ್ ತಥೈವನಃ. ಸೀತೆಯನ್ನು ರಾಮನಿಗೆ ಒಪ್ಪಿಸುವುದರಿಂದ ಶ್ರೇಯಸ್ಸುಂಟಾಗುವುದೆಂದು, ಒಪ್ಪಿಸದಿದ್ದರೆ ಯುದ್ಧವು ಅನಿವಾರ್ಯವೆಂದು ನಾನು ಈ ಮೊದಲೇ ಹೇಳಿದ್ದೆನು. ಆ ನಿರ್ಣಯದ ಅನುಸಾರವಾಗಿಯೇ ನಾವೀಗ ಯುದ್ಧದ ಸಂಕಟವನ್ನು ಕಾಣುತ್ತಿದ್ದೇವೆ. ನೀನಾದರೂ ಸತತವಾಗಿ ದಾನ, ಮರ್ಯಾದೆ, ಸಾಂತ್ವನ ಇವೇ ಮೊದಲಾದ ಕಾಲೋಚಿತವಾದ ಕಾರ್ಯಗಳಿಂದ ನನ್ನನ್ನು ಸತ್ಕರಿಸುತ್ತಲೇ ಇರುವೆ. ಆದುದರಿಂದ ನಿನಗೆ ಹಿತವೆನಿಸುವುದನ್ನು ನಾನೇಕೆ ಮಾಡದಿರಲಿ? ನಿನಗೆ ಹಿತವೆನಿಸುವ ಯಾವುದೇ ಕಾರ್ಯವನ್ನಾದರೂ ನಾನು ಮಾಡಲು ಸಿದ್ಧನಾಗಿದ್ದೇನೆ. ನಹಿಮೇ ಜೀವಿತಂ ರಕ್ಷ್ಯಂ ಪುತ್ರದಾರ ಧನಾನಿವ ತ್ವಂ ಪಶ್ಯ ಮಾಂ ಜುಹೂಷಂತಂ ತ್ವದರ್ಥಂ ಜೀವಿತಂಯುಧಿ. ನಾನು ನನ್ನನ್ನಾಗಲಿ
ಪತ್ನಿ ಪುತ್ರರನ್ನಾಗಲಿ ಐಶ್ವರ್ಯವನ್ನಾಗಲಿ ರಕ್ಷಿಸಿಕೊಳ್ಳುವ ಅಗತ್ಯವಿಲ್ಲ. ಇವುಗಳ ರಕ್ಷಣೆಯ ವಿಷಯವಾಗಿ ನನಗೆ ಯಾವ ಚಿಂತೆಯೂ ಇಲ್ಲ. ನಾನು ನಿನ್ನ ಸಲುವಾಗಿ ಯುದ್ಧದಲ್ಲಿ ನನ್ನ ಪ್ರಾಣಗಳನ್ನು ಆಹುತಿಯನ್ನಾಗಿ ಅರ್ಪಿಸಲಿರುವುದನ್ನು ನೀನೇ ನೋಡುವೆ. ವಾಹಿನಿಪತಿಯಾದ ಪ್ರಹಸ್ತನು ಒಡೆಯನಾದ ರಾವಣನಿಗೆ ಹೀಗೆ ಹೇಳಿ ತನ್ನ ಮುಂದೆ ನಿಂತಿದ್ದ ಬಲಾಧ್ಯಕ್ಷರಿಗೆ ಹೇಳಿದನು. ಬಲಾಧ್ಯಕ್ಷರೇ, ನೀವೀಗಲೇ ಹೋಗಿ ನಮ್ಮೊಡನೆ ಬರಲು ದೊಡ್ಡದಾದ ರಾಕ್ಷಸ ಸೈನ್ಯವನ್ನು ಸಜ್ಜುಗೊಳಿಸಿರಿ. ಇಂದು ಮಾಂಸಾಹಾರಿಗಳಾದ ಪಕ್ಷಿಗಳು ನನ್ನ ಬಾಣಗಳ ವೇಗದಿಂದ ಹತರಾಗುವ ಅಸಂಖ್ಯಾತ ವಾನರರ ಮಾಂಸಗಳನ್ನು ಭಕ್ಷಿಸಿ ತೃಪ್ತಿ ಹೊಂದಲಿ. ಪ್ರಹಸ್ತನ ಆ ಮಾತನ್ನು ಕೇಳಿ ಮಹಾಬಲಿಷ್ಠರಾದ ಬಲಾಧ್ಯಕ್ಷರು ರಾವಣನ ಅರಮನೆಯಲ್ಲಿ ವಿಶಾಲವಾದ ರಾಕ್ಷಸ ಸೈನ್ಯವನ್ನು ಯುದ್ಧಕ್ಕಾಗಿ ಸಜ್ಜುಗೊಳಿಸಿದರು. ಮುಹೂರ್ತ ಮಾತ್ರದಲ್ಲಿ ನಾನಾ ವಿಧವಾದ ಆಯುಧಗಳನ್ನು ಹಿಡಿದಿದ್ದ ಆನೆಗಳಂತಿದ್ದ ರಾಕ್ಷಸ ಸೈನಿಕರಿಂದ ಲಂಕಾಪಟ್ಟಣವು ತುಂಬಿ ಹೋಯಿತು. ಯುದ್ಧಕ್ಕೆ ಹೊರಟಿದ್ದ ಹಲವಾರು ರಾಕ್ಷಸ ಪ್ರಧಾನರು ಆಜ್ಯಾಹುತಿಗಳನ್ನಿತ್ತು ಯಜ್ಞೇಶ್ವರನನ್ನು ತೃಪ್ತಿಗೊಳಿಸಿದರು. ಬ್ರಾಹ್ಮಣರಿಗೆ ನಮಸ್ಕರಿಸಿ ಆಶೀರ್ವಾದಗಳನ್ನು ಪಡೆಯುತ್ತಿದ್ದರು. ಹೋಮ ಗಂಧವನ್ನು ಹೊತ್ತಿದ್ದ ವಾಯುವು ಸರ್ವತ್ರ ಬೀಸುತ್ತಿದ್ದಿತು. ರಾಕ್ಷಸ ಸೈನಿಕರು ಮಂತ್ರಗಳಿಂದ ಅಭಿಮಂತ್ರಿತವಾಗಿದ್ದ ವಿಧ ವಿಧವಾದ ಆಕಾರಗಳಿದ್ದ ಮಾಲೆಗಳನ್ನು ಧರಿಸಿದ್ದರು. ಹರ್ಷೋತ್ಸಾಹಗಳಿಂದ ಕೂಡಿದ್ದ ಅವರು ಯುದ್ಧ ಕಾಲಕ್ಕೆ ಯೋಗ್ಯವಾದ ಉಡುಪುಗಳನ್ನು ತೊಟ್ಟಿದ್ದರು. ಕವಚಗಳನ್ನು ತೊಟ್ಟು ಧನುಸ್ಸುಗಳನ್ನು ಹಿಡಿದಿದ್ದ ರಾಕ್ಷಸ ಸೈನಿಕರು ವೇಗದಿಂದ ಜಿಗಿದು ರಾವಣನನ್ನು ಸಂದರ್ಶಿಸಿ ಅಲ್ಲಿಯೇ ಇದ್ದ ಸೇನಾ ನಾಯಕನಾದ ಪ್ರಹಸ್ತನನ್ನು 4 ದಿಕ್ಕುಗಳಿಂದಲೂ ಸುತ್ತುವರಿದು ನಿಂತರು. ಬಳಿಕ ಪ್ರಹಸ್ತನು ಕವಚವನ್ನು ಧರಿಸಿ ರಾವಣ ರಾಜನ ಅನುಜ್ಞೆಯನ್ನು ಪಡೆದು ರಣವಾದ್ಯಗಾರರು ಭಯಂಕರವಾದ ಭೇರಿಯನ್ನು ಬಾರಿಸುತ್ತಿದ್ದಾಗ ಅಸ್ತ್ರಶಸ್ತ್ರಗಳಿಂದಲೂ ನಾನಾ ವಿಧವಾದ ಆಯುಧಗಳಿಂದಲೂ ಸಜ್ಜುಗೊಳಿಸಿದ್ದ ರಥವನ್ನು ಹತ್ತಿದನು. ಆ ರಥಕ್ಕೆ ಅತ್ಯಂತ ವೇಗವಾಗಿ ಹೋಗುವ ಕುದುರೆಗಳನ್ನು ಹೂಡಿದ್ದರು. ಅದು ಕುಶಲನಾದ ಸಾರಥಿಯಿಂದ ಯುಕ್ತವಾಗಿದ್ದಿತು. ಪೂರ್ಣವಾಗಿ ಸಾರಥಿಯ ನಿಯಂತ್ರಣದಲ್ಲಿದ್ದಿತು. ಮಹಾಮೇಘದಂತೆ ಶಬ್ದ ಮಾಡುತ್ತಿದ್ದಿತು. ಸೂರ್ಯ ಚಂದ್ರರಂತೆ ಪ್ರಕಾಶಮಾನವಾಗಿದ್ದಿತು. ಸರ್ಪದ ಧ್ವಜದಿಂದ ಕೂಡಿದ್ದ ಆ ರಥವು ಶತ್ರುಗಳಿಂದ ಎದುರಿಸಲು ಅಸಾಧ್ಯವಾಗಿದ್ದಿತು. ಅದಕ್ಕೆ ಸುಂದರವಾದ ಚರ್ಮದ ಹೊದ್ದಿಕೆಯಿದ್ದು ಯುದ್ಧೋಪಸಾಮಗ್ರಿಗಳಿಂದ ಸಂಪನ್ನವಾಗಿದ್ದಿತು. ಸುವರ್ಣದ ಬಲೆಯಿಂದ ಸಮಲಂಕೃತವಾಗಿದ್ದಿತು. ಆ ರಥವು ತನ್ನ ಅಮಿತವಾದ ಕಾಂತಿಯಿಂದ ನಗುತ್ತಿರುವುದೋ ಎಂಬಂತೆ ಕಾಣುತ್ತಿದ್ದಿತು. ರಾವಣನಿಂದ ಅಜ್ಞಪ್ತನಾಗಿದ್ದ ಪ್ರಹಸ್ತನು ಅಂತಹ ಅಮೋಘವಾದ ರಥದಲ್ಲಿ ಕುಳಿತು ಮಹಾ ಸೈನ್ಯದಿಂದ ಪರಿವೃತನಾಗಿ ಲಂಕೆಯಿಂದ ಬಹಳ ವೇಗವಾಗಿ ಹೊರಟನು. ಪ್ರಹಸ್ತನು ಯುದ್ಧಕ್ಕಾಗಿ ಹೊರಟ ಸಮಯದಲ್ಲಿ ಮೇಘಗಳ ಗರ್ಜನೆಗಳಂತೆ ದುಂದುಭಿಗಳ ಧ್ವನಿಯಾಗುತ್ತಿದ್ದಿತು. ಪೃಥ್ವಿಯನ್ನೇ ಮುಚ್ಚಿಬಿಡುವ ರೀತಿಯಲ್ಲಿ ಇತರ ರಣವಾದ್ಯಗಳ ನಿನಾದವು ಕೇಳಿಬರುತ್ತಿದ್ದಿತು. ಸೇನಾಪತಿಯಾದ ಪ್ರಹಸ್ತನು ಹೊರಡುವ ಕಾಲದಲ್ಲಿ ಶಂಖ ಧ್ವನಿಗಳು ಕೇಳಿಬರುತ್ತಿದ್ದವು. ಅವನ ಮುಂದೆ ಹೋಗುತ್ತಿದ್ದ ಭಯಂಕರ ರೂಪರಾದ ಮಹಾಕಾಯರಾದ ರಾಕ್ಷಸರು ಗಟ್ಟಿಯಾದ ಸ್ವರಗಳಿಂದ ಗರ್ಜನೆ ಮಾಡುತ್ತಾ ಜಯಕಾರಗಳನ್ನು ಕೂಗುತ್ತಾ ಹೋಗುತ್ತಿದ್ದರು. ಪ್ರಹಸ್ತನ ಸಚಿವರಾದ ನರಾಂತಕ, ಕುಂಭಹನು, ಮಹಾನಾದ ಮತ್ತು ಸಮುನ್ನತರು ಸೇನಾಪತಿಯನ್ನು 4 ದಿಕ್ಕುಗಳಿಂದಲೂ ಸುತ್ತುವರೆದು ಹೋಗುತ್ತಿದ್ದರು. ವಿಶಾಲವಾದ ಆ ಸೈನ್ಯವು ಆನೆಗಳ ಸಮೂಹದಂತೆ ಅತ್ಯಂತ ಭಯಂಕರವಾಗಿ ಕಾಣುತ್ತಿದ್ದಿತು. ಘೋರವಾಗಿದ್ದ ಮತ್ತು ವ್ಯೂಹ ಕ್ರಮದಿಂದ ರಚಿಸಲ್ಪಟ್ಟಿದ್ದ ಸೈನ್ಯದೊಡನೆ ಪ್ರಹಸ್ತನು ಲಂಕಾ ಪಟ್ಟಣದ ಪೂರ್ವದ ಹೆಬ್ಬಾಗಿಲಿನ ಮೂಲಕವಾಗಿ ಹೊರಹೊರಟನು. ಕ್ರುದ್ಧನಾಗಿದ್ದ ಪ್ರಹಸ್ತನು ಸಮುದ್ರಕ್ಕೆ ಸಮಾನವಾಗಿದ್ದ ಅಪಾರವಾದ ರಾಕ್ಷಸ ಸೈನ್ಯದೊಡನೆ ಪ್ರಳಯ ಕಾಲದ ಸರ್ವ ಪ್ರಾಣಿಗಳ ವಿನಾಶಕನಾದ ಯಮನಂತೆ ಹೊರಟನು. ಅವನು ಹೊರಡುತ್ತಿರುವ ಕಾಲದಲ್ಲಿ ಉಂಟಾದ ಭೇರಿ ಮೃದಂಗಾದಿ ರಣವಾದ್ಯಗಳ ಶಬ್ದಗಳನ್ನು ಗಟ್ಟಿಯಾಗಿ ಗರ್ಜನೆ ಮಾಡುತ್ತಿದ್ದ ರಾಕ್ಷಸರ ನಿನಾದಗಳನ್ನು ಕೇಳಿ ಲಂಕಾ ಪಟ್ಟಣದಲ್ಲಿದ್ದ ಸಮಸ್ತ ಪ್ರಾಣಿಗಳು ವಿಕಾರವಾದ ಸ್ವರದಿಂದ ಚೀತ್ಕಾರ ಮಾಡಿದವು. ಆ ಸಮಯದಲ್ಲಿ ರಕ್ತ ಮಾಂಸಾಶಿಗಳಾದ ಪಕ್ಷಿಗಳು ನಿರ್ಮಲವಾಗಿದ್ದ ಆಕಾಶಕ್ಕೆ ಹಾರಿ ಮಂಡಲಾಕಾರವಾಗಿ ಹಾರಾಡುತ್ತಾ ಪ್ರಹಸ್ತನ ರಥವನ್ನು ಅಪ್ರದಕ್ಷಿಣವಾಗಿ ಸುತ್ತುತ್ತಿದ್ದವು. ಭಯಂಕರವಾಗಿ ಕಾಣುತ್ತಿದ್ದ ಗುಳ್ಳೆಯ ನರಿಗಳು ಬೆಂಕಿಯ ಜ್ವಾಲೆಗಳನ್ನು ಉಗುಳುತ್ತಿದ್ದವು. ಅಂತರಿಕ್ಷದಿಂದ ಉಲ್ಕೆಗಳು ಬೀಳುತ್ತಿದ್ದವು. ವಾಯುವು ಪ್ರಚಂಡವಾಗಿ ಬೀಸುತ್ತಿದ್ದಿತು. ಆಕಾಶದಲ್ಲಿದ್ದ ಗ್ರಹಗಳು ಮಂದ ಪ್ರಕಾಶದಿಂದ ಕೂಡಿದ್ದುವಲ್ಲದೆ ಪರಸ್ಪರವಾಗಿ ಯುದ್ಧ ಮಾಡುತ್ತಿದ್ದವು. ಪ್ರಹಸ್ತ ರಾಕ್ಷಸನ ರಥದ ಮೇಲೆ ಮೇಘಗಳು ಕತ್ತೆಯ ಧ್ವನಿಯಂತೆ ಗುಡುಗುತ್ತಿದ್ದವು. ರಕ್ತದ ಮಳೆಯನ್ನೇ ಸುರಿಸುತ್ತಿದ್ದವು. ಮುಂದೆ ಹೋಗುತ್ತಿದ್ದ ರಾಕ್ಷಸ ಸೈನಿಕರ ಮೇಲೆ ರಕ್ತದ ಮಳೆಯು ಸುರಿಯುತ್ತಿದ್ದಿತು. ಪ್ರಹಸ್ತನ ರಥದ ಮೇಲಿದ್ದ ಧ್ವಜದ ಮೇಲೆ ರಣಹದ್ದು ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತಿದ್ದಿತು. 2 ಪಾರ್ಶ್ವಗಳಿಗೂ ತಿರುಗಿಕೊಂಡು ಅಶುಭವಾದ ರೀತಿಯಲ್ಲಿ ಕೂಗಿಕೊಳ್ಳುತ್ತಾ ಆ ರಥದ ಕಾಂತಿಯನ್ನೇ ಹಾಳು ಮಾಡಿಬಿಟ್ಟಿತು. ರಣಭೂಮಿಗೆ ಪ್ರವೇಶಿಸುತ್ತಿದ್ದ ಸಮಯದಲ್ಲಿ ಕುದುರೆಗಳನ್ನು ಅಂಕೆಯಲ್ಲಿಡುವ ಸಾರಥಿಯ ಚಾವಟಿಯು ಕೆಳಕ್ಕೆ ಬಿದ್ದು ಹೋಯಿತು.
ಯುದ್ಧಕ್ಕೆ ಹೊರಟ ಸಮಯದಲ್ಲಿ ಪ್ರಹಸ್ತನ ಮುಖದಲ್ಲಿದ್ದ ಸಾಮಾನ್ಯರಿಗೆ ಸುದುರ್ಲಭವಾದ ಕಾಂತಿಯು ಮುಹೂರ್ತ ಕಾಲದಲ್ಲಿಯೇ ನಾಶವಾಗಿ ಹೋಯಿತು. ಸಮವಾದ ಸ್ಥಳದಲ್ಲಿಯೂ ಕುದುರೆಗಳು ಜಾರಿ ಬೀಳುತ್ತಿದ್ದವು. ಗುಣಗಳಿಂದಲೂ ಪೌರುಷದಿಂದಲೂ ಪ್ರಖ್ಯಾತನಾಗಿದ್ದ ಪ್ರಹಸ್ತನು ಪೂರ್ವ ದಿಕ್ಕಿನ ಹೆಬ್ಬಾಗಿಲಿನಿಂದ ಹೊರಟೊಡನೆಯೇ ವೃಕ್ಷ ಪರ್ವತ ಶಿಖರಗಳೇ ಮೊದಲಾದ ಆಯುಧಗಳನ್ನು ಹಿಡಿದಿದ್ದ ವಾನರ ಸೈನ್ಯವು ಮುನ್ನಡೆಯಿತು. ರಾಕ್ಷಸರನ್ನು ಪ್ರಹರಿಸಲು ವೃಕ್ಷಗಳನ್ನು ಕೀಳುತ್ತಿದ್ದ ಮತ್ತು ದೊಡ್ಡ ದೊಡ್ಡ ಬಂಡೆಗಳನ್ನು ಹಿಡಿದೆಬ್ಬಿಸುತ್ತಿದ್ದ ವಾನರ ಸೈನಿಕರ ಅತಿ ಭೀಕರವಾದ ಕೋಲಾಹಲ ಶಬ್ದವು ಎಲ್ಲ ಕಡೆಗಳಿಂದಲೂ ಕೇಳಿಬರುತ್ತಿದ್ದಿತು. ಒಂದು ಕಡೆಯಲ್ಲಿ ರಾಕ್ಷಸರು ಸಿಂಹನಾದ ಮಾಡುತ್ತಿದ್ದರೆ ಮತ್ತೊಂದು ಕಡೆಯಲ್ಲಿ ವಾನರರು ಗಟ್ಟಿಯಾಗಿ ಗರ್ಜಿಸುತ್ತಿದ್ದರು. ರಾಕ್ಷಸ ವಾನರ ಸೈನ್ಯಗಳೆರಡೂ ಸಂತೋಷಭರಿತವಾಗಿದ್ದವು. ಅತ್ಯಂತ ವೇಗಶಾಲಿಗಳಾಗಿದ್ದ, ಸಮರ್ಥರಾಗಿದ್ದ, ಅನ್ಯೋನ್ಯವಾಗಿ ಒಬ್ಬರು ಮತ್ತೊಬ್ಬರನ್ನು ಸಂಹರಿಸಬೇಕೆನ್ನುವ ಆಕಾಂಕ್ಷೆಯಿಂದಿದ್ದ, ಪರಸ್ಪರವಾಗಿ ಯುದ್ಧಕ್ಕೆ ಆಹ್ವಾನಿಸುತ್ತಿದ್ದ ರಾಕ್ಷಸ ವಾನರ ಮಹಾಯೋಧರ ನಿನಾದವು ಸರ್ವತ್ರ ಕೇಳಿಬರುತ್ತಿದ್ದಿತು. ಬಳಿಕ ದುರ್ಮತಿಯಾದ ಪ್ರಹಸ್ತನು ವಿಜಯ ಗಳಿಸುವ ಸಲುವಾಗಿ ಕಪಿರಾಜನ ಸೈನ್ಯಕ್ಕೆ ನುಗ್ಗಿದನು. ಸಾಯಲಿಚ್ಛಿಸುವ ಪತಂಗದ ಹುಳವು ಬೆಂಕಿಗೆ ತಾನಾಗಿಯೇ ಬೀಳುವಂತೆ ಪ್ರಹಸ್ತನು ವೃದ್ಧಿ ಹೊಂದಿದ ವೇಗದಿಂದ ಕೂಡಿದ್ದ ವಾನರ ಸೈನ್ಯದೊಳಗೆ ನುಗ್ಗಿದನು. ಇದು ಶ್ರೀಮದ್ ವಾಲ್ಮೀಕಿ ರಾಮಾಯಣದ ಯುದ್ಧಕಾಂಡದಲ್ಲಿ 57ನೆಯ ಸರ್ಗವು. ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ. ನಮಸ್ಕಾರ.